ಗಾಡಿ ಇವತ್ತು ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ 1000 ಗಾಡಿ ಬೇಕಾದ್ರೆ ಕೊಡ್ತೀವಿ. ನಾವು ಪ್ಲಾನ್ ಮಾಡ್ಕೊಂಡಿದ್ರೆ 4 ದಿನ ಮೇಲೆ ಬೇಗ ಬಂದಿದ್ದೀರಾ. ನಿಮ್ಗೇನು ತಲೆ ಕೆಡಿಸ್ಕೋಬೇಡಿ. ಗಾಡಿಗಳು ಚಾರ್ಜ್ ಗಾಡಿ 1000 ಗಾಡಿ ಬೇಕಾದ್ರೆ ಕೊಡ್ತೀವಿ. ತಲೆ ಕೆಡಿಸ್ಕೋಬೇಡಿ. ನಿಮಗೆ ಬೇಕಾದಷ್ಟು ಗಾಡಿ ಕೊಡ್ತೀವಿ ನೋಡಿ. ಎಲ್ಲರೂ ಬಂದಿದ್ರು ಏನು ತಲೆ ಕೆಡಿಸ್ಕೋಬೇಡಿ. ಎಲ್ಲ ಆರಾಮಾಗಿ ನಂಬರ್ 6ರಿಂದ ಪ್ರತಿ 15 ನಿಮಿಷಕ್ಕೊಮ್ಮೆ ಹೊರಡುತ್ತದೆ. ಈ ಬಸ್ಸು ನೆಲಮಂಗಲ ಬರ್ರಿ ಕೆಳಗಡೆ ಮಾಡೋ ಕೆಲಸ ಮುಂದೆ ಹೋಗಿ ಬರೋಕ್ಕಾಗಲ್ಲ. ಕಂಡಕ್ಟರ್ ಕರೀರಿ. ಏನಿಲ್ಲ ಓಡಾಡ್ತದೆ ಸುಮ್ಮನೆ. ಪರಿಶೀಲಿಸಿ ಅರ್ಜಿ ಸಲ್ಲಿಸಬಹುದು. ಟೆಂಡರ್ ಸಲ್ಲಿಸುವ ಅವಧಿ 27 ಫೆಬ್ರವರಿ 2026ರಿಂದ ಆರಂಭಗೊಂಡಿದ್ದು ಮಾರ್ಚ್ 23, 2026 ಸಂಜೆ 5 ಗಂಟೆವರೆಗೆ ಅವಕಾಶವಿದೆ. ಟೆಂಡರ್ ವರ್ಗಗಳು ಬಸ್ ಪಾರ್ಕಿಂಗ್ ಸ್ಥಳಗಳು, ಬಸ್ ನಿಲ್ದಾಣಗಳಲ್ಲಿ ವಾಹನ ಪಾರ್ಕಿಂಗ್ ವ್ಯವಸ್ಥೆ ನಿರ್ವಹಣೆ, ಕಾರು, ದ್ವಿಚಕ್ರ ವಾಹನ ಪಾರ್ಕಿಂಗ್, ಸಾರ್ವಜನಿಕ ವಾಹನಗಳ ಪಾರ್ಕಿಂಗ್ ಶುಲ್ಕ
ನಾಲ್ಕು ಗಂಟೆ 10 ನಿಮಿಷಕ್ಕೆ ಹೊರಡುವ ಬಸ್ಸು ತುಮಕೂರು ಹುಲಿಯಾರ್ ಮಾರ್ಗದಿಂದ ಹೋಗುತ್ತದೆ. ಧನ್ಯವಾದಗಳು. ಟರ್ಮಿನಲ್ 2 ಮೈಸೂರು ನಾನ್ ಸ್ಟಾಪ್ ಬಸ್ಸು ಪ್ಲಾಟ್ಫಾರ್ಮ್ ನಂಬರ್ 6ರಿಂದ ವಾಹನ ಸಂಖ್ಯೆ 10 ಮುದೋಡಿ ತುಮಕೂರು ಹುಣಸೆಗುಂಟೆ ನೋಡಕ್ ನೋಡಿ ಗಾಡಿ. ಹೇಳಿ, ಹಬ್ಬಕ್ಕೆ ಊರಿಗೆ ಹೊರಟಿದ್ದೀರಿ ಎಲ್ಲ, ಬಸ್ಗಳು ಸಿಗ್ತಾ ಇದೆ, ಹೆಂಗಿದೆ? ಜನ ಜಾಸ್ತಿ ಇದ್ದಾರೆ? ಜನ ಯೂಶ್ವಲ್ಗಿಂತ ಓಕೆ, ಜಾಸ್ತಿನೇ ಇದೆ ಹಬ್ಬ ಅಂತ. ಬಟ್ ಬಸ್ಸಸ್ BMTC ಬಸ್ಸಸ್ ಎಲ್ಲ ಬಿಡ್ತಾ ಇದ್ದಾರೆ. ಅದೇ ಆ ಬಸ್ಸಲ್ಲೆಲ್ಲ ಕೂತ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಆ ಬಸ್ಸಲ್ಲಿ 200 ಕಿಲೋಮೀಟರ್ಸ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಊರಿಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಬೇಕಾಗುತ್ತೆ. ಪ್ರೈವೇಟಲ್ಲಿ ಹೋಗೋಣ ಅಂದರೆ ರೇಟ್ ಜಾಸ್ತಿ ಇದೆ. ರೇಟ್ ಜಾಸ್ತಿ ಇದೆ, ಕನ್ವೀನಿಯೆಂಟ್ ಇಲ್ಲ ಬಸ್ಸಸ್ ಕೂಡ. ಮತ್ತು ಲೇಡೀಸ್ ಪ್ಯಾಸೆಂಜರ್ಸ್ ಹೆವಿ ಇರೋದ್ರಿಂದ, ಫ್ರೀ ಇರೋದ್ರಿಂದ ಅವರಿಗೆ ಜಾಸ್ತಿ ಇದ್ದಾರೆ. ಸೀಟ್ ಅಂತೂ ಗಂಡು ಮಕ್ಳು ಕೇಳಂಗೆ ಇಲ್ಲ. ಗಂಡು ಮಕ್ಳಿಗೆ ಬೆಲೆನೇ ಇಲ್ದಂಗೆ ಆಗಿದೆ. 200-250 ಕಿಲೋಮೀಟರ್ ನಿಂತ್ಕೊಂಡು ಹೌದು. ಲೇಡೀಸ್ ಒಬ್ಬರು ವಯಸ್ಸಾಗಿರೋರು ಬಂದರೆ ನಾವು ಬಿಟ್ಕೊಡ್ಲೇಬೇಕು, ಏನೂ ಮಾಡೋಂಗಿಲ್ಲ. ಜನ ಈಗ ಸಿಗ್ತಾ ಇಲ್ಲ ಬಸ್ ನಿಮಗೆ? ಯಾವ ಕಡೆ ಬಸ್ ಹೊರಟ್ರೆ? ಶಿವಮೊಗ್ಗ ಕಡೆ ಹೊರಟಿದ್ದೀವಿ. ಬಸ್ ಯೂಶ್ವಲ್ಗಿಂತ ಕಮ್ಮಿ ಇದೆ, ಜಾಸ್ತಿ ಇರಬೇಕಿತ್ತು. ಇಷ್ಟೊತ್ತಿಗೆ ಜಾಸ್ತಿ ಇರ್ತಿತ್ತು ಯೂಶ್ವಲಿ. ನೈಟ್ ಬಿಡ್ಬೋದು ಅನ್ಸುತ್ತೆ. ನಿಮ್ಮ ಹೆಸರು ಸರ್? ಮನು. ಮಾಡ್ಕೊಂಡಿದ್ದೀರಿ ಸಾರಿಗೆ ನಿಗಮ ಅಂತಾನೆ? ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಟೋಟಲ್ಲು ಈ ಗಾದಿ ಸ್ಪೆಷಲ್ ಆಪರೇಷನ್ 2100 ನಾವು ಸಾಮಾನ್ಯವಾಗಿ ಈವ್ನಿಂಗ್ ಅವರ್ಸಲ್ಲಿ ಟ್ರಾಫಿಕ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇವತ್ತು ಮಧ್ಯಾಹ್ನದಲ್ಲೇ ಶುರುವಾಗಿದೆ. ಆದರೂ ಕೂಡ ಜನ ಬಂದಾಗೆ ನಾವು ಕ್ಲಿಯರ್ ಮಾಡೋದಕ್ಕೆ BMTC ಮತ್ತು KSRTC ಗಾಡಿಗಳನ್ನ ಕರೆಸ್ಕೊಂಡು ಜನಗಳಿಗೆ ಸರ್ವಿಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಅದೇ ಕೆಲವು ಪರ್ಟಿಕ್ಯುಲರ್ ಬಸ್ಗಳಿಗೆ ದುಬಾರಿ ಫೇರ್ ಜಾಸ್ತಿ ಆಗಿದೆ. ಯಾಕೆ ಫಾರ್ ಎಕ್ಸಾಂಪಲ್ BMTC ವಾಯುವಜ್ರ AC ಬಸ್ ಶಿವಮೊಗ್ಗಕ್ಕೆ 750 ರೂಪಾಯಿ, ಐರಾವತಗೂ ಅಷ್ಟು ಟಿಕೆಟ್ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ಇದು ವಾಯುವಜ್ರ ನನಗೆ ಮಾಹಿತಿ ಇಲ್ಲ. BMTC ಸಂಬಂಧಪಟ್ಟಂಗೆ ಮಾಹಿತಿ ಇಲ್ಲ. ಬಟ್ KSRTC ಸಂಬಂಧಪಟ್ಟ ಏನು ಫೇರ್ ಇದೆ ಫೇರ್ ಸ್ಟ್ರಕ್ಚರ್ ಪ್ರಕಾರ ಆಪರೇಟ್ ಮಾಡ್ತಾ ಇದ್ದೀವಿ. ಅದಕ್ಕೂ ನಿಮ್ಗೆ BMTC ನನಗೆ ಮಾಹಿತಿ ಇಲ್ಲ. ಇವತ್ತು ಮಾತ್ರ ಸರ್? ನಾಳೆನೂ ಇರ್ತದೆ, ಬಟ್ ನಾಳೆ ಬೆಳಗ್ಗೆ ಸ್ವಲ್ಪ ಕ್ರೌಡ್ ಇರ್ತದೆ. ಇವತ್ತು ಮ್ಯಾಕ್ಸಿಮಮ್, ಇವತ್ತು ನೈಟ್ ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಾಗಲ್ಲ. ಮೋಸ್ಟ್ಲಿ 12:30 1 o'clock ತನಕ ಆಗ್ಬೋದು. ಜನ ಬಂದಾಗ ನಾವು ಸರ್ವಿಸ್ ಕೊಡ್ತೀವಿ. ಜನ ಬರ್ತಾ ಇದ್ದಾಗ ಎಷ್ಟು ಬೇಕು ಅಷ್ಟು ಡಿಮ್ಯಾಂಡ್ ಬೇಸ್ಡ್ ಸರ್ವಿಸ್ ಅಂತ 100% ಕೊಡ್ತೀವಿ. ಜನಗಳಿಗಂತೂ ಒಂದು ಒಳ್ಳೆ ಸರ್ವಿಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ತುಂಬ ಕಷ್ಟ ಆಗ್ತಿದೆ, ಬಸ್ಸಸ್ ಜಾಸ್ತಿ ಬಿಟ್ಟಿಲ್ಲ. ಶಕ್ತಿ ಯೋಜನೆ ಒಂದು ಕಡೆ ಆದರೆ ಈ ಕಡೆ ಬಾಯ್ಸ್ಗೂ ಪ್ರಾಬ್ಲಮ್ ಆಗ್ತೈತಿ. ಹೇಳಿದ್ದಾರೆ ಅಷ್ಟೇ ಶಕ್ತಿ ಯೋಜನೆ ಅಂತ, ಗರ್ಲ್ಸ್ ನಮಗೆ ಪ್ರಾಬ್ಲಮ್ ಬಂದು ನಾನು 3 o'clock ಬಂದಿದ್ದೀನಿ, ಒಂದು ಬಸ್ ಸಿಕ್ಕಿಲ್ಲ. ಒಂದೇ ಸೈಡೇ ಬಿಡ್ತಾರೆ ಬಸ್ಸು. ತುಂಬ ಕಷ್ಟ ಆಗ್ತೈತಿ. ಇನ್ನೂ ಸ್ವಲ್ಪ ಬಸ್ ಪ್ರೊವೈಡ್ ಮಾಡಿದ್ರೆ ಅಟ್ಲೀಸ್ಟ್ ಮಿಕ್ಕಿ ಟೈಮಲ್ಲಿ ಬೇಡ, ಹಬ್ಬ ಟೈಮಲ್ಲಿ ಆದರೂ ಜಾಸ್ತಿ ಬಸ್ಸಸ್ ಬಿಟ್ಟರೆ ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿರೋರೇ ಆಗಿರೋದು. ಇಲ್ಲಿಂದ ಊರಿಗೆ ಹೋಗ್ಬೇಕಂತ ಎಲ್ರಿಗೂ ಆಸೆ ಇರುತ್ತೆ. ಇಲ್ಲಿ ನೋಡಿದ್ರೆ ದಿನವೆಲ್ಲ ಇಲ್ಲೇ ಕಳೆಯಂಗೆ ಆಗ್ತೈತೆ, ಬಸ್ಸು ಸರಿ ಸಿಗ್ತಾ ಇಲ್ಲ. ಬೇಗ ಬಿಟ್ಟರೆ ಅಟ್ಲೀಸ್ಟ್ ಸ್ವಲ್ಪ ಹಬ್ಬ ಟೈಮಲ್ಲಿ ಜಾಸ್ತಿ ಬಸ್ಸಸ್ ಬಿಟ್ಟರೆ ಇನ್ನೂ ಯೂಸ್ ಆಗುತ್ತೆ ಪಬ್ಲಿಕ್ಸಿಗೆ. ನಿಮ್ಮ ಹೆಸರು ಮೇಡಮ್? ಅರ್ಪಿತಾ. ಎರಡು ಇದ್ದೀವಿ. ತುಮಕೂರು ಕಡೆಗೆ ತುಂಬ ಫ್ಲೀಟ್ ಇದೆ. ಹೌದು. ಆದ್ರೆ ಬಸ್ಗಳಿಲ್ಲ. ಹಾಂ, ಅದಕ್ಕೆ ಕಾರಣ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಫ್ಲೈಓವರ್ ಬಂದಾಗಿರೋದ್ರಿಂದ ಬಸ್ ಬರ್ತಾ ಇಲ್ಲ, ಅಲ್ಲಿಂದ ಬರೋ ಬಸ್ಗಳು ಬರ್ತಾ ಇಲ್ಲ. ಹಬ್ಬ ಬೇರೆ ಅಲ್ಲ ಸರ್, ನಾಳೆ ಹಬ್ಬ ಬೇರೆ, ಜನ ಜಾಸ್ತಿ. ಸರಿ, ಇಂಥ ಟೈಮ್ ಗೊತ್ತಿರುತ್ತಲ್ಲ. ಹೌದು, ವ್ಯವಸ್ಥೆ ಮಾಡ್ಕೋಬೇಕು. ತುಮಕೂರಿಗೆ ತುಂಬ ಫ್ಲೀಟ್ ಇರುತ್ತೆ. ಹೌದು. ಈ ಸಾಫ್ಟ್ವೇರ್ ಇಂಜಿನಿಯರ್ಸು, ನಮ್ಮ ಹೌದು. ಪ್ರೊಫೆಸರ್ಗಳು. ಸರ್, ಇದೊಂದು ಮತ್ತೊಂದು ಖಾಸಗಿ ಬಸ್ಗಳಲ್ಲಿ ದುಪ್ಪಟ್ಟು ದರವನ್ನು, ಅಂದ್ರೆ ಇದೇ ಸಂದರ್ಭದಲ್ಲಿ ದುಪ್ಪಟ್ಟು ದರವನ್ನು ವಸೂಲಿಗಿಳಿತಾರೆ. ಪಾಪ ಜನಸಾಮಾನ್ಯರು ಊರುಗಳಿಗೆ ಹೋಗೋದು ಹೆಂಗೆ ಅಂತ, ಆದ್ರೆ ಹಬ್ಬಕ್ಕೆ ಹೋಗೋರು ಇಲ್ಲೇ ದುಡ್ಡು ಕೊಟ್ಟು ಹೋಗ್ಬೇಕಾ ಅಂತ. ಯಾರು ಕಂಟ್ರೋಲ್ ಮಾಡೋರು ಅಲ್ವಾ? ಅವ್ರು ಕಂಟ್ರೋಲ್ ಮಾಡಬೇಕು. ಮಾಡಲ್ವಲ್ಲ? ಅಭಿಪ್ರಾಯ ಕೊಡ್ಬೋದು ಅಷ್ಟೇ. ಮಾಡಲ್ವಲ್ಲ ಸರ್? ಅದೇ ಜನಗಳು ಹೇಳಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ.
ಧನ್ಯವಾದ.